ಸ್ನೇಹಿತರೆ, ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿದಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಸರ GDS 4th ಮೆರಿಟ್ ಲಿಸ್ಟ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಅನ್ನತ್ತಿದ್ರಿ. ಕಂಟಿನ್ಯೂಸ್ ಆಗಿ ನೋಡ್ರಿ ನಾನು ಟೆಲಿಗ್ರಾಮ್ದಾಗೂ ಮೆಸೇಜ್ ಮಾಡತ್ತಿದ್ರಿ. ಕೆಲವೊಂದು ವಿದ್ಯಾರ್ಥಿಗಳು ನೋಡ್ರಿ ಪರ್ಸನಲ್ ಆಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡತ್ತಿದ್ರು. ಸರ ಯಾವಾಗ ಬರ್ಬೋದ್ರಿ, ಡೇಟ್ ಹೇಳ್ರಿ ಅಂತ ಅನ್ನತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಡೀಟೇಲ್ಡ್ ಆಗಿ ತಿಳಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ನೋಡ್ರಿ GDS ವಿದ್ಯಾರ್ಥಿಗಳು ಯಾರು ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ವಿಡಿಯೋ ನೋಡ್ರಿ. ಯಾಕಂದ್ರೆ ನೋಡ್ರಿ GDS ಬಗ್ಗೆ ಬರೋದಾದ್ರೆ ಏನೇ ಅಪ್ಡೇಟ್ ಬತ್ತಂದ್ರು ನಿಮಗೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಅದಕ್ಕಾಗಿ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಈಗ GDS ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ನೋಡ್ರಿ ಲಾಸ್ಟ್ 7-8 ದಿನ ಆತ ನೋಡ್ರಿ, ಅವಾಗ ಒಂದು ವಿಡಿಯೋ ಮಾಡಿ ತಿಳಿಸಿ GDS. ಅವಾಗ ನಿಮ್ಗೆ ಡೇಟ್ ಹೇಳಿನ ಯಾವ ದಿನಾಂಕದಂದು ಬರ್ಬೋದು ಅಂಥೇಳಿ. ಮತ್ತು ಇವಾಗ ನೋಡ್ರಿ ಈಗ ಅದಕ್ಕಿಂತ ಮೊದಲು ನೋಡ್ರಿ 520 ವಿದ್ಯಾರ್ಥಿಗಳು ಸೆಕೆಂಡ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿದ್ದರು. ಎಷ್ಟು ಅಂದ್ರೆ 520 ವಿದ್ಯಾರ್ಥಿಗಳು. ಥರ್ಡ್ ಲಿಸ್ಟ್ ಎಷ್ಟು ಬಿಟ್ಟಾರಂದ್ರೆ 329 ವಿದ್ಯಾರ್ಥಿಗಳದ ಥರ್ಡ್ ಲಿಸ್ಟ್ ಬಿಟ್ಟಾರು. ಅಂದ್ರೆ 520ರಾಗ 329 ವಿದ್ಯಾರ್ಥಿಗಳು ಮೈನಸ್ ಮಾಡ್ರ. ಟೋಟಲಾಗಿ 191 ವಿದ್ಯಾರ್ಥಿಗಳು ಸೆಕೆಂಡ್ ಲಿಸ್ಟ್ ಒಳಗೆ ಪಾಸ್ ಆದರು. 520 ವಿದ್ಯಾರ್ಥಿ ಒಳಗೆ 329 ವಿದ್ಯಾರ್ಥಿಗಳು ರಿಸಲ್ಟ್ ಆಗ್ಯಾರ. 191 ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ. ಈಗ 329 ಏನು ವಿದ್ಯಾರ್ಥಿಗಳು ರಿಸಲ್ಟ್ ಆದರಲ್ಲ ಅದನ್ನ ವೇಕೆನ್ಸಿ ಭರ್ತಿ ಮಾಡ್ಕೋಬೇಕಂತ ಹೇಳಿ ಥರ್ಡ್ ಲಿಸ್ಟ್ ಬಿಟ್ಟರು. ಈಗ ನೋಡ್ರಿ ಥರ್ಡ್ ಲಿಸ್ಟ್ ಒಳಗೂ ನೋಡ್ರಿ ಅಂದಾಜು 320 ವಿದ್ಯಾರ್ಥಿ, ಇದ್ರೊಳಗೆ ನೋಡ್ರಿ ಅಂದಾಜು 150 ಅಥವಾ 60 ವಿದ್ಯಾರ್ಥಿಗಳು ಪಾಸ್ ಆಗ್ಬೋದು. ಇನ್ನು ನೋಡ್ರಿ 140-50 ವೇಕೆನ್ಸಿ ಖಾಲಿ ಉಳಿತಾವೆ. ಅಷ್ಟೇನೈತಿ ಭರ್ತಿ ಮಾಡ್ಕೊಳಕ 4th ಮೆರಿಟ್ ಲಿಸ್ಟ್ ಬರ್ತೈತಿ. 100% ಹೇಳ್ತು 4th ಮೆರಿಟ್ ಲಿಸ್ಟು ಬರ್ತೈತಿ. ಯಾವ ದಿನಾಂಕದಂದು ನೋಡ್ರಿ ಇಲ್ಲಿ ನೋಡ್ರಿ ಜೂನ್ 21ರಿಂದ ಜೂನ್ 26 ಈ ಡೇಟ್ ಒಳಗಾಗಿ ಎನಿ ಟೈಮ್ ಬರ್ಬೋದು ಅಂಥೇಳಿ ಮೊನ್ನೆ ಲಾಸ್ಟ್ ಒಂದು 7-8 ದಿನ ಆತ ನೋಡ್ರಿ ಆ ವಿಡಿಯೋದಾಗ ತಿಳಿಸ್ಕೊಟ್ಟಿನಿ. ಇಲ್ಲಿ ನೋಡ್ರಿ ಈ ಸಲ ಏನೈತಿ 4th ಮೆರಿಟ್ ಲಿಸ್ಟ್ ಇದಕ್ಕಿಂತ ಸ್ವಲ್ಪ ಜಲ್ದಿ ಬರ್ಬೋದು. ಯಾಕಂದ್ರೆ ನೋಡ್ರಿ ಟೋಟಲ್ ಆಗಿ 329 ವಿದ್ಯಾರ್ಥಿಗಳು ಅಷ್ಟ ಏನೈತಿ. ಮೊದಲು ನೋಡ್ರಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇತ್ತು, ಈಗ ನೋಡ್ರಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಐತಿ. ಇಲ್ಲಿ ನೋಡ್ರಿ ಅಂದಾಜು ನೋಡ್ರಿ ಜೂನ್ 21 ಅಥವಾ 26 ಡೇಟ್ ಹೇಳಿನಿ, ಎನಿ ಟೈಮ್ ಅಂತ ಹೇಳಿನ. ಇಲ್ಲಿ ನೋಡ್ರಿ ಅದಕ್ಕಿಂತ ಸ್ವಲ್ಪ ಜಲ್ದಿ ಈ ಸಲ ರಿಸಲ್ಟ್ ಬರ್ಬೋದು. ಮತ್ತು ನೋಡಿ 1-2 ದಿನ ವೇಟ್ ಮಾಡಿರಿ ಏನಂತ ಅದ್ರ ಬಗ್ಗೆ ನಿಮ್ಗೆ ಎಕ್ಸೆಪ್ಟ್ ಆಗಿ ಡೇಟ್ ಹೇಳ್ತಾನ. ಈಗಂತರೂ ನೋಡ್ರಿ ಜೂನ್ 21ರಿಂದ ಜೂನ್ 26 ಈ ಡೇಟ್ ಒಳಗಂತೂ ಫಿಕ್ಸ್ ಏನೈತಿ. ಈ ಡೇಟ್ ನಂತರ ಅಂತೂ ಬರಂಗಿಲ್ಲ, 26 ಒಳಗೆ ಬರ್ತೈತಿ. ಈ ತಿಂಗ್ 100% ಹೇಳ್ತಾನ GDS 4th ಮೆರಿಟ್ ಲಿಸ್ಟ್ ಬರ್ತೈತಿ. ಮತ್ತು ನಿಮಗೆ GDS 4th ಮೆರಿಟ್ ಲಿಸ್ಟ್ ಬಗ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತನೋ ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ರಿಪ್ಲೈ ಕೊಡ್ತೀನಿ, ಯಾರಿಗೂ ಕೂಡ ಮಿಸ್ ಮಾಡಂಗಿಲ್ಲ. ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಮೊದಲು ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನಿಮ್ಗೆ GDS ಬಗ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.